ಮೊದಲ ಮರಿಗೆ ಅಥವಾ ಯಾವುದೇ ನಾಯಿ ಆಗಿರ್ಬೋದು, ಯಾವುದೇ ಬ್ರೀಡ್ ಆಗಿರ್ಬೋದು, ಅದಕ್ಕೆ ಈ ರೀತಿ ಕೆಳಗಡೆಗೆ ಇಟ್ಟು ಫೀಡಿಂಗ್ ಕೊಡೋದ್ರಿಂದ ಈ ತರ ನೋಡಿ ಹೈಟ್ ಕಡಿಮೆ ಬರುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು ಈ ಕಾಲಲ್ಲಿ ತುಂಬಾ ಮಸಲ್ಸ್ ಗಳಿರುತ್ತಲ್ಲ, ಅದು ಕೆಳಗಡೆ ಬರುತ್ತೆ. ಅದಕ್ಕೆ ಈ ತರ ಫೀಡಿಂಗ್ ಕೊಡೋದ್ರೆ ಹೈಟ್ ಗ್ರೋತ್ ಮಾಡಲ್ಲ. ನೀವು ಹೈಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಹೈಟ್ ಬೇಕು ಅಂತಂದ್ರೆ ಈ ರೀತಿ ಚೂರು ಎತ್ತರದಲ್ಲಿ ಇಟ್ಟು ನಾಯಿಗಳಿಗೆ ಫೀಡಿಂಗ್ ಕೊಡಬೇಕು ಮರಿಗಳಿಗೆ. ಯಾಕಂದ್ರೆ ಇಲ್ಲಿ ಲೋಡ್ ಬೀಳಲ್ಲ ಈ ಕಾಲಲ್ಲಿ, ಅದಕ್ಕೆ ಪ್ರೆಷರ್ ಕೊಡಲ್ಲ ಅದು. ಅದಕ್ಕೆ ಈ ರೀತಿ ಹೈಟ್ ಅಲ್ಲಿ ಇಟ್ಟು ಯಾವಾಗ್ಲೂ ನಾಯಿಗಳಿಗೆ ಫೀಡಿಂಗ್ ಕೊಡ್ಬೇಕು. ಅದು ಹೈಟ್ ಎತ್ತರ ಆಗ್ತಾ ಏಜ್ ಆಗ್ತಾ ಇನ್ನೂ ಹೈಟ್ ಜಾಸ್ತಿ ಆಗ್ತಾ ಹೋದ್ರೆ ಸ್ವಲ್ಪ ಇದೇನು ನಾನು ಸುಮ್ಮನೆ ಟೆಂಪ್ರವರಿ ಇಟ್ಟಿದ್ದೀನಿ ಅಷ್ಟೇ. ಇದನ್ನ ಇನ್ನೊಂದು ಚೂರು ನೀವು ಅದಕ್ಕೆ ಹೈಟ್ ಮಾಡ್ತಾ ಹೋಗ್ಬೋದು. ನೋಡ್ಬೋದು ಇದು 55 ಡೇಸ್ ಮರಿ, ಚೆನ್ನಾಗಿ ಗ್ರೋತ್ ಬಂದಿದೆ. ಹೌದಾ, ಹೈದರಾಬಾದ್ ಆರ್ಡರ್ ಅಲ್ಲಿ ಇದನ್ನ ಕಳಿಸ್ಬೇಕು. ಇವಾಗ ಫೀಡಿಂಗ್ ಹೆಂಗ್ ಮಾಡ್ಬೇಕು ಅಂತ ಯಾವಾಗಲೂ ಹೈಟ್ ಅಲ್ಲಿ ಇಡಬೇಕು. ಇನ್ನೂ ಚೂರು ಹೈಟ್ ಆಗ್ಬೇಕು ಅದು. ಆಕ್ಚುಲಿ ಈ ಲೆವೆಲ್ ಬರಬೇಕು ಅದು. ಅದೇ ಕಾಲಲ್ಲಿ ನೋಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದೇ ಮಸಲ್ಸ್ ಗಳಿಗೆ ಅದು ಉದು ಆಗಲ್ಲ, ವರ್ಕ್ ಆಗಲ್ಲ, ಫ್ರೀ ಆಗಿರ್ಬೇಕು. ಇಷ್ಟು ಹೈಟ್ ಬರ್ಬೇಕು ನೋಡಿ ನೀವು ಈ ಲೆವೆಲ್ಗೆ. ಓಕೆ, ಈ ಲೆವೆಲ್ಗೆ ಬರಬೇಕು ಸರ್ ಫ್ರೆಂಡ್ಸ್. ಓಕೆ, ಅದೇ ರೀತಿ 3 ವಿಡಿಯೋ ಬೇಕು ಅಂತಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.